ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ, ಇವತ್ತು ನಮ್ಮ ಗದ್ದೆ ಉಳ್ಳಿಕ್ಕೆ ಬಂದಿದ್ದಾರೆ. ಟ್ರ್ಯಾಕ್ಟ್ರ್ ಬಂದಿದೆ ನೋಡಿ, ಉಳ್ತಾ ಇದೆ. ಪೈರು ಸಹ ರೆಡಿಯಾಗಿದೆ ನೋಡಿ. ಮೂರು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ. ಹಾಗೆ ನನಗೆ ಪುದೀನ ಬೇಕು ಅಂತ ಹೇಳಿ ಪುದೀನ ಅಲ್ಲಿಂದ ಒಂದೆರಡು ಕಟ್ಟು ತಂದೆ. ಮನೆಯಲ್ಲೂ ಪುದೀನ ಇರಲಿಲ್ಲ. ಹಾಗೆ ಒಂದು ಪಾಟಲ್ಲಿ ನೆಡ್ತಾ ಇದ್ದೇನೆ. ಈ ಮಳೆಗಾಲದಲ್ಲಿ ಪುದೀನ ಬೇಗ ಹಾಳಾಗ್ತದೆ, ಅದಕ್ಕೆ ಮನೆ ಒಳಗೆ ತುಂಬ ಮಳೆಗೆ ಬೇಡ ಅಂತ ಹೇಳಿ ಒಳಗೆ ಇಡ್ತಾ ಇದ್ದೇನೆ. ಗದ್ದೆ ಉಳ್ಳಿಕ್ಕೆ ಟ್ರ್ಯಾಕ್ಟ್ರ್ ಬೇರೆ ಬಂದಿತ್ತು. ನಂದು ಇದು ಕೆಲಸ ಆದಮೇಲೆ ಗದ್ದೆ ಸೈಡು ಹೋದೆ ನಾನು. ನೋಡಿ, ಟ್ರ್ಯಾಕ್ಟ್ರ್ ಉಳ್ತಾ ಇದೆ. ಇದಾಯಿತು, ಇನ್ನು ನಾಟಿಗೆ ಒಂದೇ ಸಲ ಗದ್ದೆ ಉತ್ತರ ಆಯಿತು. ಇವಾಗ ಒಂದು ಇದು ಉತ್ತಿದಲ್ಲಿ ಸ್ವಲ್ಪ ನೀರು ಕಟ್ಟಿ ಇಟ್ಟರೆ ಅದರಲ್ಲಿ ಇದ್ದ ಹುಲ್ಲೆಲ್ಲ ಕೊಳ್ತೋಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಮತ್ತೆ ನಮಗೆ ಪೈರು ನಾಟಿ ಆದಮೇಲೆ ಒಂದು 15 ದಿವಸಕ್ಕೆ ತುಂಬ ಹುಲ್ಲು ಸಿಗುತ್ತೆ, ತೆಗಿಬೇಕಾಗ್ತದೆ. ಹೀಗೆ ಮಾಡಿದರೆ ಹುಲ್ಲೆಲ್ಲ ತುಂಬ ಬೇಗ ಕೊಳ್ತೋಗುತ್ತೆ. ಫುಲ್ಲು ನೀರು ಕಟ್ಟಬೇಕಿನ್ನು. ಇದು ನೋಡಿ, ಇಲ್ಲಿ ಬೆಂಕಿ ಹಾಕಲಿಕ್ಕೆ ಅಂತ ಹೇಳಿ ಕೊಂಬೆಲ್ಲ ಕಡ್ದಿದ್ದು ಹಾಕಿದ್ದು. ಮಳೆ ಬಂದು ಏನು ಮಾಡಲಿಕ್ಕೆ ಸಾಗಿಲ್ಲ. ಮತ್ತು ಸ್ವಲ್ಪ ಒಂದು 3 ಕಟ್ಟು ಸೌದೆ ಬೇರೆ ಇತ್ತು. ಹಾಗೆ ಅದನ್ನೆಲ್ಲ ತೆಗೆದು ಇಲ್ಲಿ ಇಷ್ಟು ಪ್ಲೇಸಲ್ಲಿ ಏನಾದರೂ ತರಕಾರಿನೋ ಏನಾದರೂ ನಡುವ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಅಷ್ಟರಲ್ಲಿ ಈ ಸೌದೆ ತುಂಬ ಭಾರ ಇತ್ತದು. ಹಾಗೆ ಅದನ್ನೆಲ್ಲ ಕಟ್ಟಿ ಒಂದು ಸೈಡ್ ಹಾಕಿದೆ. ಹಾಗೆ ಇವತ್ತು ನಮ್ಮ ಮೂಲ ಮನೆಯಲ್ಲಿ ದೇವಿ ಪೂಜೆ ಇದೆ, ರಾತ್ರಿದು ಪೂಜೆ. ಹಾಗೆ ನೋಡಿ, ಇಲ್ಲಿ ಎಲ್ಲರೂ ಸೇರಿ ಅಡಿಗೆ ಮಾಡ್ತಾ ಇದ್ದೇವೆ. ಇವತ್ತಿಗೆ ನಮಗೆ ಒತ್ತು ಸೇವಿಗೆ ಮತ್ತು ಬಟಾಟೆ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡ್ತಾ ಇದ್ದೇವೆ ನೋಡಿ. ಇದರ ಜೊತೆಗೆ ರೊಟ್ಟಿ ಸಹ ಮಾಡಲಿಕ್ಕಿತ್ತು. ರೊಟ್ಟಿ ಸಹ ಇನ್ನೊಂದು ಸ್ಟವಲ್ಲಿ ಆಚೆ ಮಾಡ್ತಾ ಇದ್ರು. ನಾವಷ್ಟರಲ್ಲಿ ಒತ್ತು ಸೇವಿಗೆಲ್ಲ ಬೇಗ ಮಾಡಿ ಅದು ಸಾಂಬಾರು ಕಾಫಿ ಎಲ್ಲ ರೆಡಿ ಮಾಡ್ತಾ ಇದ್ದು.
आमची वट्टांची जेला तुमची बाकी त्या पुला काही बाकी आहे इथं मागे कोण बाकी ನೋಡಿ ಆಲೂಗಡ್ಡೆ ಸಾಂಬಾರು ಸಹ ಆಗಿದೆ, ಜೊತೆಗೆ ಒತ್ತು ಸೇವಿಗೆ ಮತ್ತು ರಸಾಯನ. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ.